ಮುಂದೆ ಶ್ರೀ ಸೋದೆ ಮಠದ ಪರಂಪರೆಯಲ್ಲಿ 34ನೇ ಯತಿಗಳು ಶ್ರೀ ವಿಶ್ವೇಂದ್ರ ತೀರ್ಥರು. ವೈದಿಕ ವಿದ್ಯಾ ಪಾರಂಗತರಾಗಿ ಸಂಪ್ರದಾಯವನ್ನು ತಪ್ಪದೇ ನಡೆಸಿಕೊಂಡು ಬಂದಂತಹ ಇವರು ಲೌಕಿಕ ವಿದ್ಯಾ ಪ್ರಚಾರಕ್ಕೂ ಕೂಡ ಪ್ರೇರಣೆಯನ್ನು ಕೊಟ್ಟರು. ಶ್ರೀಗಳವರಿಗೆ ಶ್ರೀ ವಿಶ್ವೇಂದ್ರ ತೀರ್ಥರಿಗೆ ವೇದಾಂತಾದಿ ಸಕಲ ಶಾಸ್ತ್ರಗಳಲ್ಲಿ ತಲಸ್ಪರ್ಶಿ ಪಾಂಡಿತ್ಯ ಇರುವಂತೆ ಸಾಹಿತ್ಯದಲ್ಲಿಯೂ ಕೂಡ ಪರಿಣಿತಿ ಇತ್ತು. ಇವರು ರಾಜೇಶ, ಹಯಮುಖ ಹಾಗೂ ರಾಜನಾಥ ಎನ್ನುವ ಅಂಕಿತದಿಂದಾಗಿ 47 ಕನ್ನಡ ಹಾಗೂ 1 ತುಳು ಕೀರ್ತನೆಯನ್ನು ಕೂಡ ರಚನೆ ಮಾಡಿದ್ದಾರೆ. ಮತ್ತು ಶ್ರೀ ವಾದಿರಾಜಾಷ್ಟಕ ಎಂಬ ಸಂಸ್ಕೃತ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನಂಜೆಯಲ್ಲಿ ಶ್ರೀ ವಿಷ್ಣುಮೂರ್ತಿ ಹೈವದನ ಸ್ವಾಮಿ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡುವ ಮೂಲಕ ಆಧುನಿಕ ಶಿಕ್ಷಣಕ್ಕೆ ಗಮನವನ್ನು ಕೊಟ್ಟ ಮೊದಲನೇ ಸ್ವಾಮಿಗಳೆನ್ನುವಂತಹ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಅವರ ಅಂದು ಸ್ಥಾಪನೆ ಮಾಡಿದ ಪ್ರೌಢಶಾಲೆ ಇವತ್ತು ಪದವಿ ಪೂರ್ವ ವಿದ್ಯಾಲಯವಾಗಿ ಅಭಿವೃದ್ಧಿ ಹೊಂದಿದೆ. ಇವರಿಂದ ವಿಶೇಷ ಅಭಿವೃದ್ಧಿ ಹೊಂದಿದ ಇನ್ನಂಜೆ ಇವತ್ತು ವಿಶ್ವೇಂದ್ರ ನಗರ ಅಂತಲೇ ಪ್ರಸಿದ್ಧವಾಗಿದೆ. ಶ್ರೇಷ್ಠ ವಿದ್ವಾಂಸರಾಗಿದ್ದಂತಹ ಶ್ರೀ ವಿಶ್ವೇಂದ್ರ ತೀರ್ಥರು ವನೌಷಧಿ ವಿಷಯದಲ್ಲಿಯೂ ಕೂಡ ವಿಶೇಷವಾದಂಥ ಪ್ರಾವೀಣ್ಯವನ್ನು ಪಡೆದು ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು ಅನ್ನೋದು ಪ್ರಸಿದ್ಧಿ ಇದೆ. ಪ್ರತಿ ವರ್ಷ ಮಧ್ವನವಮಿಯ ಸಮಯದಲ್ಲಿ 1 ವಾರದ ಕಾಲ ಯುಕ್ತಿ ಮಲ್ಲಿಕಾ ಸೌರಭ ಪ್ರಕಾಶಿನಿ ಎಂಬಂಥ ಸಭೆಯನ್ನು ನಡೆಸಿ ದ್ವೈತ ವೇದಾಂತದ ಹಲವು ಮುಖ್ಯ ವಿಷಯಗಳ ಬಗ್ಗೆ ಪಂಡಿತರಿಂದ ಉಪನ್ಯಾಸ ಮಾಡಿಸಿ ಸೂಕ್ತ ಸಂಭಾವನೆಯನ್ನು ಕೊಡ್ತಾಯಿದ್ರು. ಇಂತಹ ಶ್ರೀಪಾದಂಗಳವರು 1900, 1901, 1916, 1917, 1932, 1933 3 ಪರ್ಯಾಯಗಳನ್ನು ಯಶಸ್ವಿಯಾಗಿ ನಡೆಸಿದರು. ಶ್ರೀಗಳವರು ಉಡುಪಿಯಲ್ಲಿ ವೃಂದಾವನ ಸನ್ನಿಧಿ ಕಟ್ಟಡವನ್ನು ನವೀಕರಣ ಮಾಡಿದರು. ಅದನ್ನು ಪೂರ್ತಿ ಮಾಡಿದ್ದು 2/1/1938 ಅಂತ ದಾಖಲೆಯಾಗಿದೆ. ಮತ್ತು 1943ರ ಗಣೇಶ ಚೌತಿಯಂದು ಪಂಜಮಾರಿನಲ್ಲಿ ಮಾಧವ ಎನ್ನುವಂತಹ ವಟುವಿಗೆ ಆಶ್ರಮವನ್ನು ಕೊಟ್ಟು ಶ್ರೀ ವಿಶ್ವೋತ್ತಮ ತೀರ್ಥರು ಅಂತ ನಾಮಕರಣ ಮಾಡಿದರು. ಶಿಷ್ಯ ಸ್ವೀಕಾರ ಮಾಡಿದ 35 ದಿನಗಳ ನಂತರ ಇವರು ಹರಿಪದವನ್ನು ಸೇರಿದರು. ಇವರ ವೃಂದಾವನ ಉಡುಪಿ ಸಮೀಪದಲ್ಲಿರುವ ಉದ್ಯಾವರದಲ್ಲಿದೆ. ಇವರು ಒಟ್ಟು 44 ವರ್ಷಗಳ ಕಾಲ ಪೀಠವನ್ನಾಳಿದರು. ಇವರ ವೃಂದಾವನಸ್ಥರಾದದ್ದು ಸ್ವಭಾನು ಸಂವತ್ಸರದ ಆಶ್ವೇಜ ಶುದ್ಧ ನವಮಿಯಂದು 1943. ವಿಶ್ವಾಧೀಶ ಕರಾಬ್ಜೋತ್ಥಾನ್ ವಿಶ್ವರಕ್ಷಣ ದೀಕ್ಷಿತಾನ್ ಅಶ್ವಾಸ್ಯ ಕೋಲ ಭಜಕಾನ್ ವಿಶ್ವೇಂದ್ರಾರ್ಯಾನ್ ಗುರೂನ್ ನಮಃ.